ಅಣ್ಣ ಅಮ್ಮ ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ ಅಂತ ರಾಜ್ಯವು ಹೇಳಿದಂತಹ ಮಾತು. ಕಟ್ಟಿದ ಮನೆಯಿಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರಿ ನಾನಲ್ಲ. ಹೊಟ್ಟೆ ಮಾಡಿಗೆ ಬೇಕಾಗಿ 4 ಮಂದಿಯ ಮನೆ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂತೆ ಹೀತ ಭಿಕ್ಷೆ ಎತ್ತುವಂತ ದೌರ್ಬಲ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ದುಡಿಯೋದಕ್ಕಾಗುವುದಿಲ್ಲ. ಹೊತ್ತು ಸರಿಗೆ ಹೊಟ್ಟೆ ಅನ್ನ ಅನ್ನ ಅಂತ ಕೇಳ್ತಾರೆ. ಆದ್ರೆ ಏನು ಮಾಡೋಣ? ಯಾರಾದ್ರೂ ಕೊಟ್ಟಂತ ಅನ್ನವನ್ನು ಉಂಡು ಎಲ್ಲಿಯಾದ್ರೂ ಮರದ ಬುಡದಲ್ಲಿ ಬಿದ್ದುಕೊಂಡು ಬೆಳಗಾಗುವಾಗ ದಿಗದಿತ್ತೆ ಅಂತ ಹೋಗ್ತಾ ಇದ್ದೇನೆ. ಏನು ಮಾಡೋಣ? ನನ್ನವರು ಅಂತ ನನಗೆ ಯಾರಿಲ್ಲ. ಪ್ರಪಂಚದಲ್ಲಿ ಎಂತೆಂಥವರು ಅಳಿದು ಹೋಗಿದ್ದಾರಪ್ಪ. ಆದ್ರೆ ನಾನು ಆಲೋಚನೆ ಮಾಡುವುದು ಅದಲ್ಲ. ಆ ಬ್ರಹ್ಮದೇವರು ನನಗೆ ಎಷ್ಟು ಆಯುಷ್ಯ ಆಗಿದ್ದಾರೋ, ಪ್ರಪಂಚಕ್ಕೆ ಭಾರವಾಗಿ ಇನ್ನೊಬ್ಬರಿಗೆ ಬೇಡದ ಮನುಷ್ಯರಾಗಿ ಯಾಕೆ ಸ್ವಾಮಿ ಬದುಕಬೇಕು? ಇವಾಗ ಇದ್ದಷ್ಟು ಸಮಯ ಅನ್ನ 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 ಅಂತ ಹೇಳಿ ಎಲ್ಲರ ಮನೆ ಬಾಗಿಲಿಗೆ ಭಿಕ್ಷೆ ಎತ್ತಲಿಕ್ಕೆ ಹೋಗ್ತಾ ಇದ್ದೇನೆ. ಮನೆ ಬಾಗಿಲಿಗೆ ಬಂದಂತ ನನ್ನನ್ನು ಬರಿಗೈಲಿ ಯಾರು ಕಳಿಸಬೇಡಿ, ನಿಮಗೆ ಆ ದೇವರು ಒಳ್ಳೇದು ಮಾಡ್ತಾರೆ. ದಾನ ಕೊಡಿ, ದಾನ ಧರ್ಮ ಧರ್ಮ ಧರ್ಮ.